ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 170 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ವೈಭವಿ ಮೆಸೇಜ್ ಮಾಡ್ತಾ ಇರ್ತಾಳೆ ಕಂಠಿಗೆ. ಇವನು ಅಷ್ಟೇ ತುಂಬ ಖುಷಿಯಾಗಿ ಮೆಸೇಜ್ ಮಾಡ್ತಾ ಇರ್ತಾನೆ, ಗುಡ್ ಮಾರ್ನಿಂಗು ಅದು ಇದು ಅಂದ್ಕೊಂಡು. ಆವಾಗ ಮೈ ಹಿಂದೆ ಬಂದು ಬಗ್ಗಿ ನೋಡ್ತಾ ಇರ್ತಾನೆ, ಯಾರಿಗೆ ಮಾಡ್ತಾ ಇದ್ದಾನೆ ಕಂಠಿ ಅಣ್ಣ ಅಂತಂದು ಗೊತ್ತಾಗುತ್ತೆ ಇವನಿಗೆ. ಏನಣ್ಣ ಸಮಾಚಾರ ಅಂತ ರೇಗಿಸ್ತಾ ಇರ್ತಾನೆ. ಅಷ್ಟರೊಳಗೆ ಅವರಣ್ಣ ಬರ್ತಾನೆ, ಮುತ್ತುರಾಜು, ತಗೊಳ್ಳೋ ಟೀ ಕುಡಿ ಅಂತಂದು. ಇವನು ಹಲ್ಲು ಉಜ್ಕೊಳೋದು ಅರ್ಧ ಆಗಿರುತ್ತಲ್ಲ, ಅಷ್ಟು ಬ್ಯುಸಿಯಾಗಿರ್ತಾನೆ ಮೆಸೇಜ್ ಮಾಡೋದ್ರಲ್ಲಿ. ಬಾಯಿ ತೊಳ್ಕೊಂಡು ಮತ್ತೆ ಟೀ ಇಸ್ಕೊಂಡು ಕುಡಿತಾ ಇರ್ತಾನೆ. ಅಷ್ಟರೊಳಗೆ ಕಾಲ್ ಬರುತ್ತೆ. ಟೀ ಅಲ್ಲೇ ಇಟ್ಬಿಟ್ಟು ಮತ್ತೆ ಹೋಗಿ ಅಟೆಂಡ್ ಮಾಡ್ತಾನೆ. ಇವರಿಬ್ಬರು ರೇಗಿಸ್ತಾ ಇರ್ತಾರೆ, ಮೈ ಎಸ್ಪೆಷಲಿ. ಹೋಗಿ ಆಯಿತು ಆಮೇಲೆ ಮಾಡ್ತೀನಿ ವೈಭವಿ, ನಾನು ಬ್ಯುಸಿಯಾಗಿದ್ದೀನಿ ಅಂತ ಹೇಳಿ ಕಾಲು ಕಟ್ ಮಾಡಿ ಮತ್ತೆ ಅಣ್ಣನ ಹತ್ರ ಬರ್ತಾನೆ. ಇವನು ತಗೊಳ್ಳೋ ಕಾಫಿ ಟೀನ ಅರ್ಧ ಕುಡ್ದಿಯಲ್ಲ, ಏನು ಸಮಾಚಾರ, ತಗೋ ಕುಡಿ ಅಂತ ಹೇಳ್ತಾನೆ. ಅದಕ್ಕೆ ಇವನು ಬೇಗ ಟೀ ತೊಗೊಂಡು ಒಳಗಡೆ ಹೋಗ್ತಾನೆ, ಇನ್ನೇನಾದರೂ ಇವರಿಬ್ಬರು ಸೇರಿಕೊಂಡು ಕಾಲು ಎಳಿತಾರೆ ಅಂತ. ಈ ಕಡೆ ವೈಭವಿ ಅನ್ಕೊತಾಳೆ, ಇವನ ಹತ್ರ ನಾನು ಹೆಂಗಪ್ಪ ಜೀವನ ನಡೆಸೋದು ಅಂತ ಯೋಚನೆ ಮಾಡಿಕೊಂಡು ಆಯಿತು ಅಂತ ಸಮಾಧಾನ ಮಾಡ್ಕೊತಾಳೆ. ಈ ಕಡೆ ಏನಣ್ಣ ನೋಡಿದ್ಯಾ, ಹೊಸ ಸ್ಕೂಟಿ ಬರ್ತಾಯಿದೆ, ಡೈಲಿ ಚೆಕ್ಕಿಂಗಿಗೆ ಕಂಠಿ ಅಣ್ಣನ ಗ್ಯಾರೇಜ್ಗೆ, ಏನಾದರೂ ನಿನಗೆ ಗೊತ್ತಾಗ್ತಾ ಇದೆಯಾ, ಹೆಂಗೆ ಏನು ಸಮಾಚಾರ ತಿಳ್ಕೊ ನೀನು ಅಂತ ಹೇಳ್ತಾನೆ. ಮುತ್ತುರಾಜನ್ಗೆ ಅರ್ಥ ಆಗಲ್ಲ. ಏನೋ ಮೈ ಕಂಠಿ ಇವ್ರೇನೋ ಮಾಡ್ತಾರೆ, ಈ ಹುಡುಗರದ್ದು ಏನೋ ಅರ್ಥನೇ ಆಗಲ್ಲ ಅಂತ ಹೇಳಿ ಸುಮ್ಮನೆ ತಲೆ ಜಜ್ಕೊಂಡು ಒಳಗಡೆ ಹೋಗ್ತಾನೆ. ಈ ಕಡೆ ಚಿಕ್ಕಮಂಗ್ಳೂರಲ್ಲಿ ಚಂದನ ಅವ್ರ ತವ್ರ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನ ಅವ್ರ ತಾಯಿ ದಾಸ್ಗೆ ಕಾಫಿ ಕೊಡ್ತಾ ಇರ್ತಾಳೆ. ಇಲ್ಲಿ ಚಂದನ ಫ್ರೆಶ್ ಅಪ್ ಆಗಿ ಬರ್ತಾಳೆ. ಅಮ್ಮ, ನಿನ್ನ ಕೈಯಿಂದ ಕಾಫಿ ಕುಡಿಯೋದು ಎಷ್ಟು ದಿನ ಆಯಿತು ನೋಡು, ನೀನು ಡಿಕಾಷನ್ ಹಾಕಿ ಕಾಫಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ನಿನ್ನ ಥರ ಯಾರೂ ಮಾಡೋದಿಲ್ಲ ಅಂತ ಹೇಳ್ತಾಳೆ. ತಗೋ ಚಂದನ ಕಾಫಿ ಕುಡಿ ಅಂತ ಹೇಳ್ತಾಳೆ. ತುಂಬ ಚೆನ್ನಾಗಿ ಮಾಡಿದೀಯಮ್ಮ ಅಂತ ಹೊಗಳ್ತಾ ಇರ್ತಾಳೆ. ಯಾಕೆ ಅಲ್ಲಿ ಕಾಫಿ ಕುಡಿಯಲ್ವಾ ನೀನು ಅಂತ ಅಂದಾಗ, ಇಲ್ಲಮ್ಮ ಅವರೆಲ್ಲ ಟೀ ಕುಡಿತಾರೆ, ಟೀನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ನನಗೆ ಕಾಫಿ ಕುಡಿಬೇಕು ಅಂತ ಅನಿಸಲ್ಲ ಅಂತ ಹೇಳ್ತಾಳೆ ಚಂದನ. ಅಷ್ಟೊತ್ತಿಗೆ ನೆನಪಾಗುತ್ತೆ, ಇನ್ನೊಂದು ಕಪ್ ಕೊಡಮ್ಮ, ಹರಿ ಎದ್ದಿರ್ತಾರೆ, ಅವ್ರಿಗೆ ಕೊಟ್ಟು ಬರ್ತೀನಿ ಅಂತ ಕೇಳಿ ಇಸ್ಕೊಂಡು ತೊಗೊಂಡು ಹೋಗ್ತಾಳೆ. ಮೊದಲು ನೀನು ಕುಡಿಯೇ, ಆರೋಗುತ್ತೆ ತಣ್ಣಗಾಗುತ್ತೆ ಅಂತ ಹೇಳಿದರೂ ಕೇಳೋದಿಲ್ಲ, ಹೋಗಿ ಕೊಡೋಕ್ಕೆ ಹೋಗೇ ಬಿಡ್ತಾಳೆ. ಆವಾಗ ದಾಸು ಹೆಂಗೆ ಚೇಂಜ್ ಆಗಿಬಿಟ್ಟಿದ್ದಾಳೆ ಚಂದನ ಅಂತ ಅವರಮ್ಮ ಅಂದಾಗ, ಹೌದಮ್ಮ, ಲವ್ಗಿರೋ ಪವರ್ ಅದೇನೆ ಅಂತ ಹೇಳ್ತಾನೆ. ಹಾಳಾದ ಲವ್ ಮಾಡಿಕೊಂಡು ಎಲ್ಲ ಜೀವನ ಹಾಳು ಮಾಡಿಕೊಂಡ್ಲು ಅಂತ ಅವರಮ್ಮ ಗೊಣಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ರೂಮಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಳು ಕಾಫಿ ತೊಗೊಂಡು ಬಂದು ಹರಿಗೆ ಕೊಡ್ತಾಳೆ. ಇವನು ಅಷ್ಟರೊಳಗೆ ಸೆಲ್ಫಿ ತೊಗೊಳೋದು ಅದು ಇದು ಮಾಡ್ತಾ ಇರ್ತಾನೆ. ಎಷ್ಟು ಚೆನ್ನಾಗಿದೆ ಹರಿ ನೀನು ಅಂತ ತಾನೇ ಹೊಗಳ್ಕೊತಾ ಇರ್ತಾನೆ. ತೊಗೊಂಡು ಕಾಫಿ ಕುಡಿತಾನೆ. ಅಲ್ಲೆಲ್ಲ ಉಜ್ಜಿ ಫ್ರೆಶ್ ಅಪ್ ಆಗಿದ್ದೀರೋ ಇಲ್ಲೋ ಅಂತ ಅಂದಾಗ, ಹೌದೌದು ಎಲ್ಲ ಫ್ರೆಶ್ ಅಪ್ ಆಗಿದ್ದೀನಿ ಅಂತ ಹೇಳ್ತಾನೆ. ಕಾಫಿ ಇಸ್ಕೊಂಡು ಕುಡಿತಾನೆ. ಆಯಿತಾಯಿತು, ಕಾಫಿ ಕುಡಿದ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕೆಳಗಡೆ ಹೋಗ್ತಾಳೆ. ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ. ಹರಿಗೆ ತುಂಬ ಖುಷಿಯಾಗುತ್ತೆ, ಏನಪ್ಪ ಚಂದನ ಮೇಡಮ್ ಅವರು ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾರೆ, ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ಅನ್ಕೊತಾ ಇರ್ತಾನೆ. ಅಷ್ಟಕ್ಕೂ ಇವ್ರ ಮನೆ ಎಷ್ಟು ದೊಡ್ಡದಾಗಿದೆ, ಪಾಪ ನಮ್ಮ ಮನೆಯಲ್ಲಿ ಹೇಗೆ ಅಡ್ಜಸ್ಟ್ ಆಗಿದ್ದಾರೋ ಏನೋ ಅಂತ ಇರ್ತಾನೆ. ಏನೇ ಒಳ್ಳೆ ಸರ್ವೆಂಟ್ ಥರ ಆಗಿಬಿಟ್ಟಿದೆಯಾ, ಮಹಾರಾಣಿ ಥರ ಇದ್ದೆ ನಮ್ಮನೇಲಿ, ಈ ಥರ ಆಗಿದೆಯಾ ಅಂತ ಅವರಮ್ಮ ತುಂಬ ಬೇಜಾರಲ್ಲಿ ಹೇಳ್ತಾಳೆ. ಏನಮ್ಮ, ಜಸ್ಟು ಕಾಫಿ ಕೊಟ್ಟು ಬಂದರೆ ಏನಾಗುತ್ತೆ ಅಂತ ಅಂತಾಳೆ. ಹೌದು, ಕೆಳಗಡೆನೇ ಬಂದು ಕುಡಿತಾ ಇದ್ರು, ನಾನು ಆಮೇಲೆ ಕೊಡ್ತಾ ಇದ್ದೆ ಅಂತ ಹೇಳ್ತಾಳೆ ಅವರಮ್ಮ. ಇಲ್ಲಮ್ಮ, ನನ್ನನ್ನು ಮಹಾರಾಣಿ ಥರ ನೋಡ್ಕೋತಾರೆ ಅವ್ರ ಮನೆಯಲ್ಲಿ ಅಂತ
ಹೇಳ್ತಾಳೆ ಚಂದನ, ನಾನಿಷ್ಟು ನೋಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಂತ ಇರುವಾಗಲೇ ಹೆಂಡ್ತಿ ಥರ ಕರಿಬೇಕು, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಚಂದನ ಮೇಡಮ್ಮು ಅಂತ ಹೇಳಿ ಜೋರಾಗಿ ಹೆಂಡ್ತಿನ ಕರೆದಂಗೆ ಚಂದನ ಅಂತ ಜೋರಾಗಿ ಅರಸ್ತಾನೆ. ಇವಳು ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾಳೆ. ಇರಮ್ಮ ಆಯಿತು ಅಂತ ಓಡಿ ಬರ್ತಾಳೆ. ನೋಡೋ ದಾಸು ಹೆಂಗಾಗ್ಬಿಟ್ಟಿದ್ದಾಳೆ ಚಂದನ ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಈ ಕಡೆ ಬಂದು ಕೇಳ್ತಾಳೆ, ಏನು ಅಷ್ಟು ಜೋರಾಗಿ ಕೂತ್ಕೊಂಡ್ರಲ್ಲ ಅಂತ ಕೇಳ್ತಾಳೆ. ಹೌದಾ ಕೂತ್ಕೊಂಡ, ಗೊತ್ತಾಗ್ಲಿಲ್ವಲ್ಲ, ಹೌದಾ ಅಂತ ತಲೆ ಕೆಡ್ಸ್ಕೊತಾ ಇರ್ತಾನೆ. ಆಯಿತು ಸ್ನಾನ ಮಾಡ್ಕೊಂಡ್ರ ಅಂತ ಅಂದಾಗ ಇಲ್ಲ ಅಂತ, ಹೌದು ಟವಲ್ ಕೊಡೋದೇ ಮರ್ತ್ಬಿಟ್ನಲ್ಲ ಇರಿ ಅಂತ ಹೇಳಿ ಟವಲ್ ಕೊಟ್ಟು ಹೋಗ್ತಾಳೆ. ಈ ಕಡೆ ಅದಕ್ಕೆ ಅವ್ರ ಪಾಪುಂಗೆ ತಿಂಡಿ ತಿನ್ನಿಸ್ತಾ ಇರ್ತಾಳೆ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ. ಚಂದನ ಬಂದು ಬೇಜಾರಲ್ಲಿ ಕುತ್ಕೋತಾಳೆ. ಏನು ಚಂದನ ತುಂಬ ಬೇಜಾರಾಗಿದೆಯಾ ಅಂತ ಅಂದಾಗ, ಹೌದು ಅದಕ್ಕೆ ಯಾಕೋ ಬೇಜಾರಾಗ್ತಾಯಿದೆ, ಅಲ್ಲಿ ಮಹಿ ಹಿಂದೆ ತಿರ್ಕೊಂತ ಏನಾದರೂ ಮಾತಾಡಿಕೊಂಡು ಇರ್ತಾಯಿದ್ದೆ, ಇಲ್ಲಿ ಯಾಕೋ ಬೇಜಾರಾಗ್ತಾಯಿದೆ, ನೀವು ಬೇರೆ ಫುಲ್ ಬ್ಯುಸಿಯಾಗೇ ಇರ್ತೀರಾ ಅಂತ ಅಂದಾಗ, ಹೌದಾ ಇಬ್ಬರು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳ್ತಾಳೆ. ಆಯಿತು ಬನ್ನಿ ಹೋಗೋಣ ಅಂತ. ಎಲ್ಲಿ ಹೋಗೋದು ಅಂತ ಕೇಳಿದಾಗ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಹೌದಾ ಚಂದನ ದೇವಸ್ಥಾನಕ್ಕೆ ಹೋಗೋಣ, ನಾನೇನೋ ನೀನು ಬೇರೆ ಕಡೆ ಕೇಳ್ತೀಯ ಅಂದ್ಕೊಂಡೆ ಅಂತಾಳೆ. ಇಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಅದು ನಡ್ಕೊಂಡು ಹೋಗೋಣ ಬನ್ನಿ, ತುಂಬಾ ಖುಷಿ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಹೋಗ್ತಾರೆ ಇಬ್ಬರು. ಈ ಕಡೆ ಚಂದನ ಅವ್ರ ತಾಯಿ ದಾಸ್ ಹತ್ರ ಬಂದುಬಿಟ್ಟು ಸ್ಕೂಲಿಗೆ ಬಿಟ್ಟು ಬರ್ತೀಯೇನೋ ಅಂತ ಕೇಳ್ತಾಳೆ. ಎಲ್ಲಿ ಅವರೆಲ್ಲ ಇಬ್ಬರು ಹೋಗಿರೋದು ಅಂತ ಅಂದಾಗ ಈ ಥರ ಅಂತ ಹೇಳ್ತಾಳೆ. ಹೌದಾ ಡ್ರೈವರ್ ಇಲ್ಲಮ್ಮ, ನೀನೇ ಏನಾದರೂ ಮ್ಯಾನೇಜ್ ಮಾಡು ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಇರು ಡ್ರೈವರ್ ಇದ್ದಾನಲ್ಲ ಮನೆಯಲ್ಲಿ, ಅವ್ನು ಕರಿತೀನಿ ಅಂತ ಹೇಳ್ತಾನೆ. ಹೌದು ಕಣೋ ಅವನ್ನೇ ಕರಿ, ಹೇಗಾದರೂ ಮಾಡಿ ಚಂದನನ್ನು ಅವ್ರ ಮನೆ ಕಳ್ಸೋದು ಬೇಡ, ಇಲ್ಲೇ ಉಳಿಸ್ಕೊಂಡು ಬಿಡೋಣ ಅಂತ ಅವ್ರ ತಾಯಿ ಹೇಳ್ದಾಗ, ಹೌದು ಅಮ್ಮ ಇಲ್ಲೇ ಇರಲಿ ಚಂದನ ಅಂತ ಹೇಳ್ತಾನೆ ದಾಸು. ಅಷ್ಟೊತ್ತಿಗೆ ಇದನ್ನೆಲ್ಲ ಕೇಳಿಸ್ಕೊತಾನೆ ಹರಿನ ಕರೀತಾನೆ. ಇವನು ಆಯಿತು ಏನು ಅಂತ ಕೇಳ್ತಾನೆ. ಡ್ರೈವರ್ ಅಂದರೆ ಹಿಂಗಿರ್ಬೇಕು ನೋಡು ಅಂತ ಕಾಲು ಎಳಿತಾ ಇರ್ತಾನೆ, ಕಿಂಡಲ್ ಮಾಡ್ತಾ ಇರ್ತಾನೆ. ಇವ್ರನ್ನ ಸ್ವಲ್ಪ ಡ್ರಾಪ್ ಮಾಡಿ ಬರ್ತೀಯಾ ಅಂತ ಕೇಳ್ತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.